ವಿನೋದ್ ಕುಮಾರ್ ಅನ್ನೋ ಪೊಲೀಸ್ ಅಧಿಕಾರಿಯ ಶವ ಪೊಲೀಸ್ ಸ್ಟೇಷನ್ ಒಳಗೇನೆ ಸಿಕ್ಕಿದೆ. ಕೊಲೆಯಾಗೋ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಒಳಗಿದ್ದಂತಹ 3 ಅಧಿಕಾರಿಗಳು ಈಗ ಸಸ್ಪೆಕ್ಟ್ಗಳು. ಇದನ್ನ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಅಂತ ಡಿವೈಎಸ್ಪಿ ಆದಂತಹ ಪ್ರಮೋದ್ ಬರ್ತಾನೆ. ಈ ಪ್ರಮೋದ್ ಬೇರೆ ಯಾರು ಅಲ್ಲ, ಪ್ರಮೋದ್ ಮತ್ತು ವಿನೋದ್ ಅವಳಿ ಜವಳಿಗಳು. ಇಬ್ರು ನೋಡೋದಿಕ್ಕೆ ಒಂದೇ ತರ ಇರ್ತಾರೆ. ಆದ್ರೆ ವಿನೋದ್ಗೆ ಪ್ರಮೋದನ್ನ ಕಂಡ್ರೆ ಆಗ್ತಾ ಇರೋದಿಲ್ಲ. ಸಣ್ಣ ವಯಸ್ಸಲ್ಲಿ ನಡೆದಂತಹ ಯಾವುದೋ ಘಟನೆಯಿಂದಾಗಿ ವಿನೋದ್ಗೆ ಪ್ರಮೋದ್ ಹಾಗೂ ಅವನ ತಾಯಿನ ಕಂಡ್ರೆ ಆಗ್ತಾ ಇರೋದಿಲ್ಲ. ಸಣ್ಣ ವಯಸ್ಸಲ್ಲಿ ನಡೆದ ಘಟನೆಯಿಂದಾಗಿ ವಿನೋದ್ಗೆ ಯಾರನ್ನ ಕಂಡ್ರೂ ಆಗ್ತಾ ಇರೋದಿಲ್ಲ. ಅವನೊಬ್ಬ ಕ್ರೂರಿ ಆಗಿರ್ತಾನೆ. ಈ 3 ಜನರಿಗೂ ವಿನೋದನ್ನ ಕಂಡ್ರೆ ಆಗ್ತಾ ಇರೋದಿಲ್ಲ. ಅವನೊಬ್ಬ ಕಾಮುಕ, ಕುಡ್ಕ ಅಂತೇಳಿ ಇಡೀ ಪೊಲೀಸ್ ಸ್ಟೇಷನ್ಗೇನೆ ವಿನೋದನ್ನ ಕಂಡ್ರೆ ಆಗ್ತಾ ಇರೋದಿಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇರಬೇಕಾದ್ರೆ 3 ಸಸ್ಪೆಕ್ಟ್ಗಳಲ್ಲಿ ಒಬ್ಬನಾದಂತಹ ಬಿನೀಶ್ ತನಗೆ ಯಾಕೆ ವಿನೋದನ ಕಂಡ್ರೆ ಆಗೋದಿಲ್ಲ ಅಂತ ಒಂದು ಇನ್ಸಿಡೆಂಟ್ ಅನ್ನ ಹೇಳ್ತಾನೆ. ಅದೇನಂತ ಅಂದ್ರೆ, ಒಂದು ದಿನ ಲಾಡ್ಜ್ ಅಲ್ಲಿ ವಿನೋದ್ ಕುಡಿತಾ ಇರ್ಬೇಕಾದ್ರೆ ಬಿನೀಶ್ ಕೂಡ ಅಲ್ಲೇ ಇರ್ತಾನೆ. ಅದೇ ಸಂದರ್ಭದಲ್ಲಿ ಲಾಡ್ಜ್ ಅಲ್ಲಿ ಯಾವುದೋ ಜಗಳ ಆಗ್ತಾ ಇರೋದು ಇವರಿಗೆ ಕೇಳಿಸತ್ತೆ. ಏನು ಅಂತ ನೋಡೋಕೆ ಹೋದಾಗ ಅಲ್ಲಿ ಒಬ್ಬ ಹುಡುಗ ಇನ್ನೊಂದು ಹುಡುಗಿಯ ವಿಡಿಯೋನ ತೆಗ್ದಿರ್ತಾನೆ. ಅದಕ್ಕಾಗಿ ಹುಡುಗಿಯ ಬಾಯ್ ಫ್ರೆಂಡ್ ಈ ವಿಡಿಯೋ ಮಾಡಿದಂತಹ ಹುಡುಗನ ಜೊತೆ ಜಗಳ ಆಡ್ತಾ ಇರ್ತಾನೆ. ಅಲ್ಲಿಗೆ ಬಂದಂತಹ ವಿನೋದ್ ವಿಡಿಯೋ ಮಾಡಿದಂತಹ ಹುಡುಗನಿಗೆ ಹೊಡೆಯೋ ಬದಲು ಅಲ್ಲಿದ್ದಂತಹ ಮೈನರ್ ಹುಡುಗಿಯನ್ನ ಬಲಾತ್ಕಾರ ಮಾಡಿ ರೇಪ್ ಮಾಡ್ತಾನೆ. ಕೊಲೆಯಾಗೋ ಸಂದರ್ಭದಲ್ಲಿ ಕೆಲವು ಮಕ್ಕಳು ಕ್ರಿಕೆಟ್ ಆಡ್ತಿರೋದು CC ಕ್ಯಾಮ್ರಾದಿಂದಾಗಿ ಗೊತ್ತಾಗತ್ತೆ. ಅವರನ್ನ ವಿಚಾರಣೆ ಮಾಡಿದಾಗ ಗೊತ್ತಾಗೋದು ಅದು ಕೊಲೆ ಅಲ್ಲ, ವಿನೋದ್ ಅವನ ಟೇಬಲ್ ಮೇಲೆ ಇದ್ದಂತಹ ರಿವಾಲ್ವರ್ ಇಂದ ಸೂಸೈಡ್ ಮಾಡ್ಕೊಂಡಿರ್ತಾನೆ ಅಂತ. ಪ್ರಮೋದ್ಗೆ ಅವನ ಟ್ವಿನ್ ಬ್ರದರ್ ವಿನೋದ್ ಯಾಕೆ ಸೂಸೈಡ್ ಮಾಡ್ಕೊಂಡ ಅಂತ ಕಾಡ್ತಾ ಇರತ್ತೆ. ಅದನ್ನೇ ಹುಡ್ಕೊಂಡು ಹೋದಾಗ ಬಿನೀಶ್ ಇಂದ ಅವನಿಗೆ ಒಂದು ವಿಷಯ ತಿಳಿಯತ್ತೆ. ವಿನೋದ್ ಕೊಲೆಯಾಗೋ ಸಂದರ್ಭದಲ್ಲಿ ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ಬರ್ತಿರತ್ತೆ. ಆ ಪ್ರೋಗ್ರಾಮ್ ಅನ್ನ ವಿನೋದ್ ನೋಡ್ತಾ ಇರ್ತಾನೆ. ಆ ಪ್ರೋಗ್ರಾಮ್ ಅಲ್ಲಿ ಒಂದು ಹುಡುಗಿ ಹಾಡು ಹೇಳ್ತಾ ಇರತ್ತೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ಅದು ವಿನೋದ್ ರೇಪ್ ಮಾಡಿದಂತಹ ಹುಡುಗಿನೇ ಆಗಿರ್ತಾಳೆ. ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತ ಅವರ ಅಮ್ಮನ ಇಂಟರ್ವ್ಯೂ ಅನ್ನ ಕೂಡ ಅದೇ ಪ್ರೋಗ್ರಾಮ್ ಅಲ್ಲಿ ಹಾಕ್ತಾರೆ. ಆಗ ವಿನೋದ್ಗೆ ಗೊತ್ತಾಗತ್ತೆ ಆ ಹುಡುಗಿಯ ಅಮ್ಮ ಬೇರೆ ಯಾರು ಅಲ್ಲ, ಅದು ತನ್ನ ಟ್ವಿನ್ ಬ್ರದರ್ ಪ್ರಮೋದ್ನ ಹೆಂಡತಿ ಅಂತ. ಹಾಗೂ ಆ ಹುಡುಗಿ ಪ್ರಮೋದ್ನ ಮಗಳು ಅಂತಾನು ತಿಳಿಯತ್ತೆ. ಇದರಿಂದಾಗಿ ವಿನೋದ್ಗೆ ಬಹಳ ಪಾಪ ಪ್ರಜ್ಞೆ ಕಾಣುತ್ತೆ. ತನ್ನ ಮಗಳ ಸಮಾನಳಾದವಳನ್ನ ರೇಪ್ ಮಾಡ್ಬಿಟ್ಟೆ ಅಂತೇಳಿ ಅವನಿಗೆ ನೋವನ್ನ ತಡೆಯೋಕಾಗ್ದೆ ತಾನೇ ಸೂಸೈಡ್ ಮಾಡ್ಕೊಂಡಿರ್ತಾನೆ. ಪ್ರಮೋದ್ ಮತ್ತು ಅವನ ಹೆಂಡತಿ ತುಂಬಾ ವರ್ಷಗಳಿಂದ ಬೇರೆ ಆಗಿರ್ತಾರೆ. ಆದ್ರೆ ಇವನು ಕುಡಿಯೋದನ್ನ ಬಿಟ್ಟ ಮೇಲೆ ಒಂದಾಗ್ಬೇಕು ಅಂತ ಇಬ್ರು ನಿರ್ಧರಿಸಿರ್ತಾರೆ. ಆದ್ರೆ ಇವಾಗ ಪ್ರಮೋದ್ ಮತ್ತು ವಿನೋದ್ ಒಂದೇ ತರ ಇರೋದ್ರಿಂದ ಪ್ರಮೋದ್ಗೆ ತನ್ನ ಮಗಳು ಮತ್ತೆಲ್ಲಿ ತನ್ನನ್ನು ನೋಡಿ ಆ ಕೆಟ್ಟ ಘಟನೆ ನೆನಪಾಗುತ್ತೋ ಅಂತೇಳಿ ತನ್ನ ಹೆಂಡತಿಗೆ ಇನ್ಮೇಲಿಂದ ನನಗೆ ಕಾಲ್ ಮಾಡಬೇಡ, ನನ್ನ ಫೋಟೋನು ಕೂಡ ಮಗಳಿಗೆ ತೋರಿಸ್ಬೇಡ ಅಂತ ಕಾಲನ್ನು ಇಡ್ತಾನೆ. ಇವಿಷ್ಟು ಇರಟ ಮೂವಿಯ ಎಂಡಿಂಗ್ ಎಕ್ಸ್ಪ್ಲನೇಷನ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.